ರೌಡಿ ಶೀಟರ್ ಕಮ್ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ರಾಜಮರ್ಯಾದೆ. ಕೆಆರ್ಎಸ್ ನೃತ್ಯ ಕಾರಂಜಿ ಉದ್ಘಾಟನೆ ವೇಳೆ ಈ ತರ ರಾಜಮರ್ಯಾದೆ ಕೊಟ್ಟು ರೌಡಿ ಶೀಟರ್ಗೆ ಸನ್ಮಾನ ಮಾಡಿರೋ ಘಟನೆ ನಡೆದಿದೆ. ಉಸ್ತುವಾರಿ ಸಚಿವ ಡಿಸಿ ಎಸ್ಪಿ ಮುಂದೆ ರೌಡಿ ಶೀಟರ್ಗೆ ಅದ್ದೂರಿ ಸನ್ಮಾನ ಮಾಡಿರೋದು. ಅಧಿಕಾರಿಗಳಿಂದ ಶಾಸಕರು ಸನ್ಮಾನ ಮಾಡಿಸಿದ್ದಾರೆ. ಶಾಸಕ ಬಂಡಿ ಸಿದ್ದೇಗೌಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಒಬ್ಬ ರೌಡಿ ಶೀಟರ್ ಈ ರೀತಿಯಾಗಿ ಅಧಿಕಾರಿಗಳಿಂದ ಸನ್ಮಾನ ಮಾಡಿಸ್ಕೊಂಡಿರೋದು ಅಂತ. ಈ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಜೊತೆಗೆ ರೌಡಿ ಶೀಟರ್ ಪೋಸ್ ಕೂಡ ಕೊಟ್ಟಿದ್ದಾರೆ. ಎಂಥ ದುರಂತ ಅಂತ ನೋಡಿ. ಆ ದೃಶ್ಯಗಳು ನೋಡ್ತಾ ಇದ್ದೀರಾ. ಆಪಾದನೆ ಇದ್ದ ಮಾತ್ರಕ್ಕೆ ಅಪರಾಧಿ ಅಲ್ಲ ಅನ್ನೋದು ಇವರ ಸಮರ್ಥನೆ. ಇದು ರೌಡಿ ಶೀಟರ್ ನೀವು ನೋಡ್ತಾ ಇರುವಂಥದ್ದು. ಕೆಆರ್ಎಸ್ನ ನೃತ್ಯ ಕಾರಂಜಿ ಉದ್ಘಾಟನೆ ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ದೇವರಾಜು ಅಲಿಯಾಸ್ ಬುಲ್ಲಿ ಅಂತ ಈ ರೌಡಿ ಶೀಟರ್ ಹೆಸರು. ಅಲ್ಲಿ ಎಸ್ಪಿ ಇದ್ದಾರೆ, ಇತರೆ ಅಧಿಕಾರಿಗಳಿದ್ದಾರೆ, ಶಾಸಕರಿದ್ದಾರೆ. ಅವರೆಲ್ಲರೂ ಈತನಿಗೆ ಸನ್ಮಾನ ಮಾಡಿರೋದು. ಅಧಿಕಾರಿಗಳಿಂದ ಸನ್ಮಾನ ಮಾಡಿಸಿದ್ದಾರೆ ಶಾಸಕ ಬಂಡಿ ಸಿದ್ದೇಗೌಡ. ಅವ್ರ ಸಮರ್ಥನೆ ಏನಪ್ಪಾ ಅಂದ್ರೆ ಅಪರಾಧಿ ಅಲ್ಲ, ಅವ್ರ ಮೇಲೆ ಆರೋಪಗಳಿರೋ ಮಾತ್ರಕ್ಕೆ ಅವರ ಅಪರಾಧಿ ಅಲ್ಲ ಅನ್ನೋದು. ಹಾಗಿದ್ರೆ ರೌಡಿ ಶೀಟ್ ಯಾಕೆ ಓಪನ್ ಮಾಡ್ತಾರೆ ಒಬ್ಬ ವ್ಯಕ್ತಿ ಮೇಲೆ ಅನ್ನೋದನ್ನ ಉತ್ತರ ಕೊಡಬೇಕಾಗತ್ತೆ ಅವರು. ಇದೇ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲ ಅಭ್ಯರ್ಥಿಗಳ ವಿಚಾರವಾಗಿ ರೌಡಿಗಳಿಗೆ ಟಿಕೆಟ್ ಕೊಡ್ತಾ ಇದೆ ಬಿಜೆಪಿ ಅಂತೆಲ್ಲ ಆರೋಪ ಮಾಡ್ತಾ ಇದ್ರು. ಈಗ ಈ ಪರಿಸ್ಥಿತಿ. ರೌಡಿ ಶೀಟ್ರು ಹಿಂದೆ ಭಾಳ ವರ್ಷಗಳ ಹಿಂದೆ ಅವನ ಮೇಲೆ ರೌಡಿ ಶೀಟ್ರ್ ಆಗಿತ್ತು. ರೌಡಿ ಶೀಟ್ರ್ ಆದದ್ದು ಇದು ನಿಜ. ಅದನ್ನು ಅವನು 8 ವರ್ಷದಿಂದ ಯಾವುದೇ ಕೇಸ್ ಆಗಿರಲಿಲ್ಲ. ಪರ್ಪಸ್ ಆಗಿ ಉದ್ದೇಶಪೂರ್ವಕವಾಗಿ ಮೊನ್ನೆ ನಡೆದಂಥ ಪಾಲಹಳ್ಳಿಯ ಕೇಸ್ನಲ್ಲಿ ಅವರು ಮತ್ತು ಅವರ ಒಂದೊಂದಷ್ಟು ಜನ ಸೇರಿಸಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಎಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲಿ. ಸ್ಥಳೀಯವಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರೆದು ಗೌರವಿಸ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಮಂಡ್ಯದಿಂದ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಒಂದು ರೀತಿ ದುರಂತ ಅನ್ಬೇಕಾ ಇದನ್ನ, ಅಥವಾ ಏನಿದಕ್ಕೆ ಅಲ್ಲಿದ್ದಂತಹ ಶಾಸಕರು ಜನಪ್ರತಿನಿಧಿಗಳ ಸಮರ್ಥನೆ? ಖಂಡಿತ ವಿಜಯ್, ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ರೌಡಿ ಶೀಟರ್ಗೆ ರಾಜ್ಯ ಮರ್ಯಾದೆಯನ್ನು ಕೊಟ್ಟಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ KRS ಗ್ರಾಮದಲ್ಲಿ ನಡೆದಿರುವಂಥದ್ದು. ಅಂದರೆ KRSನ ಬೃಂದಾವನ ಏನಿದೆ, ಆ ಬೃಂದಾವನದ ನೃತ್ಯ ಕಾರಂಜಿಯನ್ನು ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿನಲ್ಲಿ ನವೀಕರಣವನ್ನು ಕಾವೇರಿ ನೀರಾವರಿ ನಿಗಮ ಮಾಡಿತ್ತು. ಅದರ ಒಂದು ಉದ್ಘಾಟನೆಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ, ಹಾಗೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ರಮೇಶ್ ಬಂಡಿ ಸಿದ್ದೇಗೌಡ ಹಾಗೂ ಜಿಲ್ಲಾಡಳಿತದ ಪ್ರತಿಯೊಬ್ಬ ಅಧಿಕಾರಿಗಳು, ಅಂದರೆ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಅವರಾಗಿರ್ಬೋದು, ಮತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಏನು ರೌಡಿ ಶೀಟರ್ ದೇವರಾಜ್ ಏನಿದ್ದಾರೆ, ವಂಗಹಳ್ಳಿ ಗ್ರಾಮದ ಆ ಒಂದು ದೇವರಾಜ್ ರವರಿಗೆ ವೇದಿಕೆಯ ಮೇಲೆ ಕರೆದು ಒಂದು ಸನ್ಮಾನವನ್ನು ಮಾಡಿರುವಂಥದ್ದು. ಇದು ಬಹಳಷ್ಟು ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಏಕೆ ಅಂತಂದ್ರೆ ಒಬ್ಬ ರೌಡಿ ಶೀಟರ್ ಅನ್ನ ಈ ರೀತಿ ಅಧಿಕಾರಿಗಳ ಮುಂದೆ, ಅಂದ್ರೆ ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳ ಮುಂದೆಯೇ ಅವರಿಗೆ ಸನ್ಮಾನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಇದೀಗ ಸಾರ್ವಜನಿಕರು ಕೂಡ ಕೇಳ್ತಾ ಇರುವಂಥದ್ದು. ಅಲ್ಲದೆ ಆತ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ಆದ್ರೆ ಆತನಿಗೆ ಯಾವುದೇ ರೀತಿ ಆಹ್ವಾನವೂ ಕೂಡ ಇರಲಿಲ್ಲ. ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರು ಕೂಡ ಇರಲಿಲ್ಲ. ಆದ್ರೂ ಕೂಡ ಅವರನ್ನ ಕರೆಯುವಂಥದ್ದು ಏನಿತ್ತು, ಅವರಿಗೆ ಕರೆದ್ರೂ ಕೂಡ ಯಾಕೆ ಸನ್ಮಾನವನ್ನ ಮಾಡಬೇಕಾಗಿತ್ತು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಲ್ಲದೆ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದಾನೆ ಎಂಬ ಮೂಲಕ ಈಗಾಗಲೇ ರೌಡಿ ಶೀಟರ್ ಅನ್ನ ಕಳೆದ 8 ವರ್ಷಗಳಿಂದಲೂ ಕೂಡ ತೆರೆದಿರುವಂಥದ್ದು. ಅಲ್ಲದೆ ಇದಕ್ಕೆ ಸ್ಪಷ್ಟನೆಯನ್ನ, ಅಂದ್ರೆ ಆತ ಶ್ರೀರಂಗಪಟ್ಟಣದ ಶಾಸಕರಾದಂಥ ರಮೇಶ್ ಬಂಡಿ ಸಿದ್ದೇಗೌಡರ ಶಿಷ್ಯ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಒಂದು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಶಾಸಕರು ಕೂಡ ಮಾಡಿರುವಂಥದ್ದು. ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದ ಸಂದರ್ಭದಲ್ಲಿ ಆತನ ಮೇಲೆ ಆಪಾದನೆ ಇದೆ ಹೊರತು ಆತ ಅಪರಾಧಿ ಅಲ್ಲ ಎಂಬ ಮೂಲಕ ಒಂದು ಸಬೂಬನ ಹೇಳಿರುವಂಥದ್ದು. ಆದರೆ ಇದು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಟೀಕೆಗೆ ಒಳಗಾಗಿದೆ. ಅಲ್ಲದೆ ಪೊಲೀಸ್ ಇಲಾಖೆ ಸೇರಿದಂತೆ ಇಡೀ ಜಿಲ್ಲಾಡಳಿತ ಒಂದು ರೀತಿ ಮುಜುಗರಕ್ಕೆ ಒಳಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.